ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಡೇಸ್ ಆದಮೇಲೆ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ವಿ. ಇವತ್ತು ಏನಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ವಿ ಅಂದರೆ, ಇವತ್ತು ನಾವು ಹೊರಟಿರೋದು ಹೊಸಕೋಟೆ ಬಿರಿಯಾನಿ ತಿನ್ನೋಕೆ ಅಂತ. ಬೆಳಿಗ್ಗೆ ಮಾರ್ನಿಂಗ್ 5ಗೆ ಎದ್ದು ಹೋಗೋಣ ಅಂತ ಹೋಗ್ತಿದ್ದೀವಿ. ಯಾಕಂದರೆ ನಾವು ಒಂದು ಸಾರಿ ಕೂಡ ಹೋಗಿರಲಿಲ್ಲ, ಹಂಗೆ ಆನ್ ದ ವೇ ಹೋಗ್ತಿದ್ವಲ್ಲ ಅಂತ ಟೀ ಶಾಪ್ ಇತ್ತು. ಸೊ ಮಾರ್ನಿಂಗ್ ಟೀ ಕುಡಿಯೋಕ್ಕೆ ಚೆನ್ನಾಗಿರುತ್ತಲ್ಲ, ಸೊ ಹಾಗೆ ಇಬ್ಬರು ಟೀ ಕುಡಿಯೋಣ ಅಂತ ತೊಗೊಂಡು ಹಾಗೆ ಟೀ ಕುಡಿದು ಮುಗಿಸ್ಕೊಂಡು ನೆಕ್ಸ್ಟು ನಾವು ಅಲ್ಲೇ ನಿಯರ್ ಬೈ ಇದ್ದಿದ್ದು. ನಾವು ಆಲ್ರೆಡಿ ಹೊಸಕೋಟೆ ಟೋಲ್ ಹತ್ರ ಇದ್ವಿ. ನೆಕ್ಸ್ಟು ಲೊಕೇಶನ್ ರೀಚ್ ಆದ್ವಿ. ಅಷ್ಟೊತ್ತಿಗೆ ಅರ್ಶಿನ ಕೂಡ ಬಂದಿದ್ವಿ. ನೀವು ನಮ್ಮ ಕಜಿನ್ಸ್ ಬಂದಿದ್ದೀರಾ. ಹೊಸಕೋಟೆ ಬಿರಿಯಾನಿ ನಾವು ತುಂಬ ರಶ್ ಇರುತ್ತೆ. ಮಾರ್ನಿಂಗ್ ನಾವು ಹೋದರೆ ಸಿಗುತ್ತೋ ಇಲ್ವೋ, ಬಿಕಾಸ್ ನಾವು ಹೋಗಿ ಸಂಡೇ ಆಗಿತ್ತು ಅಂದ್ಕೊಂಡು ಹೋದ್ವಿ. ಬಟ್ ಏನಂತ ರಶ್ ಏನಿರಲಿಲ್ಲ. ನಾವು ಹೋದ ತಕ್ಷಣ ಬಿರಿಯಾನಿ ಸಿಕ್ತು. ನಾವೆಲ್ಲ ಬೇರೆ ಕಡೆ ಹೋಗೋಣ ಅನ್ಕೊಂಡಿದ್ವಿ. ಪಾಸ್ ತಗೊಂಡು 4 ಬೇಡ ಇಸ್ಕೊಳ್ಳೆ 4 ಯಾವಾಗಲೂ ಪಾಯಿಂಟ್ ಫೈರ್ ಮಾಡು. ಒನ್ನಲ್ಲ ಏನು ಅವಾಗಲೇ ಅವ್ನು ಇದ್ದಿದ್ದು ಕೆಳಗಿತ್ತು. ಅವನ ಮೇಲೆ ಅವಾಗಲೇ ಅವ್ನು ಇದ್ದಿದ್ದು ಕೆಳಗಿತ್ತು. ಅವ್ನು ಮೇಲೆ ಹೋಗಿರೋದಕ್ಕೆ ಇಲ್ಲಿ ಮೇಲೆ ಆಗ್ಬಿಡಾಯ್ತು. ಅದ್ರ ಮೇಲೆ ಕಚ್ಚಿ ಕೂತೈತೆ. ಹಾಂ, ಎಸಿ ಹೌದು. ಕರೆಕ್ಟ್ ಗಾಡಿ ಮೇಲೆ ಇಟ್ಕೊಬೋದು. ನೀನು ಎಸಿ ಬೇಡ, ಕೈಯಲ್ಲಿ ತಿಕ್ಕೊಂತಿದ್ದೀವಿ. ಗಾಡಿ ಹಾಕಿ ಗಾಡಿ ಮೇಲೆ ಹತ್ತು ಆರಾಮ ಸೈಡ್ ಇದೆ, ಸೈಡ್ ಮಾಡಿ. ಅದು ಕೈ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿದೆ ಕೇತನಹಳ್ಳಿ ಫಾಲ್ಸ್ ಅಂತ, ಇನ್ನೂ ಸಿಕ್ಕಿಲ್ಲ. ಹೋಗ್ತಾ ಇದೀವಿ. ಹೆಂಗಿದೆಯೋ ಗೊತ್ತಿಲ್ಲ. ನಾವು ಬಂದಿರೋ ಸೀಸನ್ ಕರೆಕ್ಟೋ ರಾಂಗೋ ಡೋಂಟ್ ನೋ. ಜಸ್ಟ್ ಹೊಸಕೋಟೆ ಬಿರಿಯಾನಿ ತಿನ್ನೋಣ ಅಂತ ಹೋಗಿ ಎಲ್ಲರೂ ಹೋಗೋಣ ಅಂತ ಹಂಗೆ ಬಂದಿದ್ದೀವಿ ಅಷ್ಟೇ. ರೋಸ್ ಗಿಡಗಳು ನೋಡಿ ಸಕ್ಕತ್ತಾಗಿದೆ. ಇವ್ರು ಸೇಮ್ ಹಿಂಗೆ ಇರೋದು. ಹೌದು, ಮಲ್ನಾಡದಾಗ ಬೆಟ್ಟ ಹೋಗಿದ್ರು ನಿಮ್ದು ಇದು ಮಳ್ಳಿಗುಡ್ಡ ಅಂತ ಹೋದ್ರೆ ಹಿಂಗೆ ಇರೋದು. ಆಕ್ಚುಲಿ ಸಿರಾ ಸುತ್ತಮುತ್ತ ಹೋದ್ರೆ ಹಿಂಗೆ ಐತಿ. ಇದು ಫಾರೆಸ್ಟ್ ಏರಿಯಾ. ಈಗ ಈ ಕಡೆಯಿಂದ ಇರ್ಬೇಕು ನೋಡಿ. ಸ್ವಲ್ಪ ಈ ಕಡೆ ಈ ಕಡೆ ತಡಿ, ಹಂಗೆ ಇರು. ಟಿಂಕಿ 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 ಅಂತ ಹಾಕ್ತಿಯಲ್ಲ ಮ್ಯೂಸಿಕ್. ನಂಗೆ ಗೊತ್ತು ನೀನು ಹಾಕೋದು ಹೆಂಗೆ ಅಂತ. ಬ್ಯಾಂಕಾಕ್ ಹೋಗ್ತಾ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋಗ್ತಿದ್ವಿ. ಶರತ ಬಿದ್ದಿದೆಯಾ ಮುಂದಕ್ಕೆ ಹೋಗಿ ಅಷ್ಟೇ. ಹಾಯ್ ಕವು. ಎಲ್ಲಿಗೆ ಬಂದಿದ್ಯಾ? ಕೇತನಹಳ್ಳಿ ಫಾಲ್ಸ್. ಏನ್ ಮಾಡಿ? ಫಾಲ್ಸ್ ಅಲ್ಲಿ ನೀರೇ ಇಲ್ಲ. ನಾನು ಫಾಲ್ಸ್ ಮೇಲೆ ಕುತ್ಕೊಂಡಿದ್ದೀನಿ ನೋಡಿ. ಎಷ್ಟು ಧೈರ್ಯ ನನಗೆ. ಇಲ್ಲಿಂದಾನೇ ನೀರು ಹೋಗೋದಂತೆ, ಇಲ್ಲಾಂದ್ರೆ ಒಂಚೂರು ನೀರಿಲ್ಲ. ನಾನು ನಿಂತ್ಕೊಂಡಿದ್ದೀನಿ ಅವ್ರ ಜೊತೆಗಿಂದೆ. ನೀನ್ ಕುತ್ಕೊಂಡಿದ್ಯಾ? ಭಯ ಪಡ್ಕೊಂಡು ನಾನು ನಿಂತ್ಕೊಂಡ್ರು ಬೀಳಲ್ಲ ನೋಡು ಅಂತ ನಿಂತ್ಕೊಂಡವಳೆ. ಇಲ್ಲಿಂದಾನೇ ಹಿಂಗ್ ನೀರು ಜೋಗ್ ಫಾಲ್ಸ್ ತರ ಧುಮ್ಕ್ ಅಂತ ಇಲ್ಲಿ ಧುಮುಕ್ತೈತೆ ನೀರು.
ಟ್ರೆಕ್ಕಿಂಗಿಗೆ ಮಾತ್ರ ಸಕ್ಕತ್ತಾಗೈತಲ್ಲ ಬಾಕವು ನಿಧಾನಕ್ಕೆ ಬಾ ಓಡ್ ಬರ್ಬೇಡು. ಕೊತ್ತಂಬರಿ ಸೊಪ್ಪು ಅಕಸ್ಮಾತ್ಗೆ ಚೆನ್ನಾಗಿರುತ್ತೆ. ನರಸಿಂಹಮೂರ್ತಿ ಇದಕ್ಕೆಲ್ಲ ಬಂದು ಫುಲ್ ಎಲ್ಲ ಸಾಲು ದಾರಿ ಇರೋದು. ಈಗ ಯಾರು ಬರಲ್ಲ ಮನೆಗೆ ಸೌದೆ ಹೊಡೆಯಕ್ಕೆ. ಇವಾಗ ಯಾರು ಹಸುನೆ ಮೇಯಿಸ್ತದಲ್ಲ ಎಲ್ಲ ಒಂದು 15-20 ವರ್ಷಕ್ಕೆ ಮುಂಚೆ ಎಲ್ಲ ಇವಾಗ ಗ್ಯಾಸ್ ಬಂದು ಗ್ಯಾಸ್ ಇದು ಮನೆಗೆ ಮೋದಿಜಿ ಗ್ಯಾಸ್ ಮೇಲೆ ಫುಲ್ ಬಿಟ್ಬಿಟ್ಟು ಮೋದಿಜಿ ಗ್ಯಾಸ್ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ದುಡ್ಡು ಒಳ್ಳೆ ತುಂಬ್ಕೊಂಡ್ರು. ಇದರಲ್ಲಿ ಮಾಡಿದ್ರೆ ಅಡುಗೆ ಚೆನ್ನಾಗಿರುತ್ತೆ ಒಲೆ ಮೇಲೆ. ಇದ್ರ ಒಳಗಡೆ ಹೋದ್ರೆ ಒಂದೇನೋ ಇದೆಯಂತೆ, ನೋಡೋಣ ಬನ್ನಿ. ಒಂದೇನೋ ಇದೆಯಂತೆ, ಏನಿಲ್ಲ ನೆಲ್ಲ ಐತೆ ಬಿದ್ದೋದು. ಒಂದಲ್ಲ ತುಂಬಾ ಇದಾವೆ. ಇಲ್ಲ ತುಂಬಾ ಇದೆ. ಏನು ಬಿದ್ರು ಇದೇನು ಕಬ್ಬಿಂದಿದ್ದಂಗೆ ಐತೆ. ಬಿದ್ರು ಇನ್ನು ಹೆಂಗಿರ್ತೈತೋ ಎಲ್ಲ ಒಂದೇ ಜಾತಿ. ಕಬ್ಬು ಜಾತಿನ ಇದು? ಇದನ್ನ ತಿನ್ಬೋದಾ? ಆಗ ತಿನ್ನೋದಲ್ಲ, ಸೇಮ್ ಹಂಗೆ ಐತೆ. ಮುಳ್ಳಿರ್ತೈತೆ. ಹುಷಾರ್ ಫಸ್ಟು. ಎಷ್ಟು ಹೈಟ್ ಇದಾವೋ. ಬಿದ್ರಿದ್ದಂಗೆ ಇದೆಯಾ ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ ಭಾರ ಇರಲ್ಲ ಅಂತ. ಒಳಗಡೆ ತೊಳ್ಳಿರುತ್ತೆ, ಹೊರಗಡೆ ಅಷ್ಟೇ ಬಿಗಿ ಇರುತ್ತೆ. ಸಿಕ್ಕಾಪಟ್ಟೆ ಒಂಥರ ನಾರ್ಮಲ್ ಟೈಪ್ ಇರುತ್ತಲ್ಲ, ನಾನೇ ಎತ್ತಿದ್ದೀನಪ್ಪ ಹಿಂಗೆ. ಕಿತ್ಕೊಂಡ್ಬಿಟ್ಟು ಮುಟ್ಟಿರೋ ಹೋಗಲ್ಲ, ಬರಲ್ಲ ಅನ್ಸುತ್ತಲ್ಲ. ಹೋಗುತ್ತೆ ಬರುತ್ತೆ ಕಿತ್ಕೊಂಡ್ ಮುಟ್ಟಿರೋ ಬರ್ತೈತಾ? ಕಿತ್ಕೊಂಡ್ಬಿಟ್ಟರು ಬರ್ತೈತೆ. ಮುಳ್ಳಿದಾವ ಇದ್ರಾಗೆ. ಮುಳ್ಳಿರ್ತಾವೆ, ಮುಳ್ಳಿಂದ ಅದು. ಏನಾಯ್ತು? ಸುಮ್ಮನೆ ಮಾಡ್ಬೋದಿಲ್ಲ, ವಿಡಿಯೋಗೆ ಅಪ್ಲೋಡ್ ಮಾಡಲ್ಲ, ಯಾವುದೂ ಇಲ್ಲ. ಮಾಡ್ತೀವಿ. ಅದನ್ನ ಯಾಕೆ ಹಾಕೋದು? ಅದು ಹೆಂಗೈತೆ ಅವು ಒಳ್ಳೊಳ್ಳೆ ಹೆಂಗೈತೆ ದೃಷ್ಟಿಗೆ. ನವಿಲ್ ಕೂಗ್ತಾ ಐತೆ ನೋಡು. ಅಲ್ಲ, ಈ ಮರಕ್ಕೆ ದೃಷ್ಟಿ ಆಗ್ಬಾರ್ದು ಅಂತ ಹಾಕಿರೋದೆ ಅದು. ಬೇಳೆ ಹಾಕಿರೋದು. ಬೇಳೆನಾ ಬೆಳೆನಾ? ಅಯ್ಯೋ ಅವೇನೋ ಕಾಡಂಬೆ ಇದ್ದಂಗಿದಾವಲ್ಲ. ನೀವಿದ್ದೀರಲ್ಲ, ನಿಮ್ಮನ್ನು ಬಿಟ್ಬಿಟ್ಟು ಒಂದು ಫೋನ್ ಮಾಡಿದ್ದ ಅವಾಗ ಒಂದೇ ಬೇಡ್ಕೊಂಬ 3 ಹಾಂ ಇಲ್ಲಿದ್ದ ಇವಾಗೆಲ್ಲ ಫುಲ್ ಒಂದೇ ಅವಸ್ಥೆ ಹೊಡಿ. ಅದು ನೋಡ್ಕೋವು ಹೆಂಗ್ ನೋಡ್ತೈತೆ ನೋಡಲಿ ಹೆಂಗ್ ಸೇಮ್ ಇಟ್ಕೊಂಡಿದ್ದಾರೆ ಋಷಿ. ಹೋಗ್ಬಿಡಪ್ಪ ಪ್ಲೀಸ್. ಪುಕ್ಕನೇ ಇಲ್ಲ, ಹೆಣ್ಣವಿಲ್ಲ ಇದು. ಎಲ್ಲೈತೆ? ಅದು ಕಾಣಲ್ಲ ಕಣೆ, ಆಕ್ಚುಲಿ ನಾವ್ ಇಲ್ತಾರ ಪುಕ್ಕ ಇಲ್ದಿದ್ಕೆ. ಅದೇ ಇದು ಜುಟ್ಟಿಂದ ಗೊತ್ತಾಗುತ್ತೆ, ದಪ್ಪಕ್ಕೈತಲ್ಲ ಸ್ವಲ್ಪ. ಇದ್ದಾಗ ಮಾತ್ರ ಇದು ಯಾವ ಕಲರ್ ದ್ರಾಕ್ಷಿ? ಸೇಮು ಕಪ್ಪು ಕಲರ್ ಇರುತ್ತಲ್ಲ, ಸೇಮ್ ಹಂಗೆ ಇದೆ. ಅದ ಸೇಮ್ ಟೇಸ್ಟ್.
ತಿನ್ಬೋದು ಹಂಗೇನೆ ಔಷಧಿ ಹೊಡೆದಿರಲ್ವಾ? ಹೊಡೆದಿರ್ತಾರೆ ಮತ್ತೆ. ಅದೇನು ಕೆಳಗಡೆ ಹಾಕಿದಿರಲ್ಲ? ಬಿದ್ದೈತೆ ಅನ್ಸುತ್ತದೆ. ಇಲ್ಲ, ಯಾವನ ಜಾಸ್ತಿ ಇದ್ರೆ ಮಾಡಿರಲ್ಲ ನೋಡಿ, ಅದಕ್ಕೊಂದು ಕಿತ್ತಾಗಿದೆ ಒಂದೇ ಗಿಡದಲ್ಲಿ. ಒಂದೇ ಗಿಡದಲ್ಲಿ 4-5 ಇರ್ತದೆ, ಆಗಲ್ಲ ಅವಾಗ. ಅದೆಲ್ಲ ನಿಮಗೆ ಬರೋದು ಅವರಿಗೆ 130 ಸಿಗುತ್ತೆ ಅಂದ್ರೆ ಅಲ್ಲಿ ಹೊರಗಡೆ 250. ಸಿಟಿಲಿ 250, 300. ಜಾಸ್ತಿ ಇರುತ್ತೆ. ಸೂಪರ್ ಮಾರ್ಕೆಟಲ್ಲಿ 300 ರೂಪಾಯಿ ಕೊಂಡಿದ್ದಾರೆ ಮನೆ. 300-350. ಡಬಲ್. ಇದರಲ್ಲಿ ಇದು ಗ್ರೀನ್ ತಿನ್ಬೇಕಾ? ಇದು ಮಾಗಿರ ಗ್ರೀನ್ ಇಂದ ಈ ಕಲರ್ ಆಗುತ್ತೆ. ಮೇಲ್ಗಡೆ ತಗೋಬೇಕಾ? ಎಲ್ಲ ಆಗಿರಂಗೈತೆ. ಇನ್ನೇನು ಕೊಯ್ತೀರ ಈಗ? ನೋಡಕ್ ಚೆನ್ನಾಗಿ ಕಾಣ್ತದೆ. ಕಟ್ ಮಾಡೋ ಇನ್ನೊಂದು 15 ದಿನ. ನೀವು ತಿನ್ನಲ್ಲ ಇದೆಲ್ಲ? ತಿಂತೀರಿ ಬಿಡೋ ದಂಡೆಯಾಗಿ ಮನೆಗೆ. ತಕೊಂಡೆ ಅಲ್ಲಿ ಇಲ್ಲಿತ್ತಲ್ಲ ಏನೇನು ನಾನು ಹೇಳ್ತಿರೋದು? ಡ್ರಾಗನ್ ಫ್ರೂಟ್ ಇಂದ ಅದು. ನಾನು ಹೇಳಿದ್ದೆ ಓದಿಕೆತನ ನೀನು ಓದತಕ್ಕನೆ ಮೈದು ಇದನ್ನು ನೀವೇ ಲಾಸ್ಟ್ ಇಯರ್ ಹೆಂಗೆ ನೋಡ್ತಾವ್ರು ನೋಡು. ಯಪ್ಪ, ಒಬ್ಬರು ಎಷ್ಟು ಮಾತಾಡೋಲ್ಲ ಅಂತಾರೆ. ಫೋನಲ್ಲಿ ಯಾವ ಲೆವೆಲಿಗೆ ಬ್ಯುಸಿ ಆಗಿದ್ದಾರೆ ಅಂದರೆ ಗೈಸ್. ಅಪ್ಪ ಚೆನ್ನಾಗಿದೆ ಅಂತ ಬಂದಿದ್ದಾರೆ. ಫಾರೆಸ್ಟ್ ನೋಡ್ತೀವಿ, ಚೆನ್ನಾಗಿ ದಾಳಿಂಬೆ ತಿಂತೀವಿ, ದ್ರಾಕ್ಷಿ ತಿಂತೀವಿ ಅಂತ ಬಂದವರು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಯಾವ ಲೆವೆಲಿಗೆ ಎಫೆಕ್ಟ್ ಆಗಿದೆ ನೋಡಿರಿ ಫೋನ್. ಹೋಗಂದ್ರಾ? ಯಾರು ಮಾತಾಡಂಗಿಲ್ಲ. ಹೋಗಂದ್ರಾ? ಇಲ್ಲ, ನಾವು ಇನ್ನೂ ಬೇಗ ಬರಲ್ಲ.